ಶಾರದಾ ಚಂದ್ರಮೌಳೇಶ್ವರಾಯ ನಮಃ. ಕೆಲವರು ಕೇಳ್ತಾ ಇದ್ದಾರೆ ಏನು ಅಂದರೆ ಜಪವನ್ನು ಹೇಗೆ ಮಾಡಬೇಕು, ಜಪವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಜಪವನ್ನು ಯಾವತ್ತೂ ಅಷ್ಟೇ ಸುಮ್ಮನೆ ರ್ಯಾಂಡಮ್ ಆಗಿ ಜಪಗಳನ್ನು ಮಾಡಬಾರ್ದು. ಗೊತ್ತಾಯ್ತಾ? ನಮಗೆ ಪುಸ್ತಕಗಳನ್ನು ನೋಡೋದು ಜಪ ಮಾಡೋದು ಖಂಡಿತವಾಗಿ ಮಾಡಬಾರ್ದು. ಯಾವತ್ತೂ ಗುರುಮುಖೇನ ಉಪದೇಶವನ್ನು ತಗೊಂಡು ಜಪವನ್ನು ಮಾಡಬೇಕು. ಗಾಯತ್ರಿ ಮಂತ್ರ ಆಗಿರಲಿ, ಅಷ್ಟಾಕ್ಷರಿ ಆಗಿರಲಿ, ಪಂಚಾಕ್ಷರಿ ಆಗಿರಲಿ, ಬೀಜಾಕ್ಷರಿ ಆಗಿರಲಿ, ಮೂಲ ಮಂತ್ರಗಳಾಗಿರಲಿ, ಯಾವುದೇ ಜಪ ಮಾಡಬೇಕಾದ್ರೆ ಗುರುಮುಖೇನವಾಗಿ ಉಪದೇಶ ತಗೋಬೇಕು. ಗೊತ್ತಾಯ್ತಾ? ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಇವಾಗ ಮನೆಯಲ್ಲಿ ಬೆಲ್ಲ ಹೊಡಿಬೇಕಾದ್ರೆ ಗಾಯತ್ರಿ ಮಂತ್ರ ಬರ್ತಾ ಇರುತ್ತೆ, ಓಂ ಭೂರ್ಭುವಸ್ವಃ ಅಥವಾ ರಿಂಗ್ ಟೋನ್ಗಳನ್ನು ಕೆಲವರು ಇಟ್ಕೊಂಡಿದ್ದಾರೆ. ಇದು ಯಾವತ್ತೂ ಕೂಡ ನಿಷಿದ್ಧ. ಯಾವತ್ತೂ ಅಷ್ಟೇ ಗಾಯತ್ರಿ ಮಂತ್ರವನ್ನು ಉಚ್ಚ ಸ್ವರದಲ್ಲಿ ಹೇಳಬಾರ್ದು, ಅಂದರೆ ಇನ್ನೊಬ್ರು ಕೇಳುವಾಗ ಹೇಳಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ಇವಾಗ ರಿಂಗ್ ಟೋನ್ಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಥವಾ ಮನೆಯ ಕಾಲಿಂಗ್ ಬೆಲ್ಲನ್ನು ಮಾಡ್ಕೊಂಡಿದ್ದೀವಿ. ಇದು ಮಹಾ ತಪ್ಪು ಮತ್ತು ಮಹಾ ಅಪರಾಧ. ಮತ್ತು ಕೆಲವರು ಕ್ಯಾಸೆಟ್ಗಳನ್ನು ಮಾಡಿ ಆಯಿತಾ ರಿಲೀಸ್ ಮಾಡಿದ್ದಾರೆ. ಆಯಿತಾ? ಕೆಲವರು ಅತಿ ಬುದ್ಧಿವಂತರು, ಅವ್ರಿಗೆ ನಾವೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವತ್ತೂ ಅಷ್ಟೇ ಆಯಿತಾ ನಮ್ಮ ಸಂಪ್ರದಾಯಗಳನ್ನು ನಾವು ಗೌರವಿಸಬೇಕು, ಆಮೇಲೆ ನಾವು ಇನ್ನೊಬ್ಬರ ಮೇಲೆ ಹೇಳಬೇಕು. ಹೌದಾ? ಹಾಗೆ ಯಾವತ್ತೂ ಅಷ್ಟೇ ನೋಡಿ, ಜಪ ಮಾಡಬೇಕಾದ್ರೆ ಈ ರೀತಿಯಾದಂಥ ರುದ್ರಾಕ್ಷಿ ಮಣಿಗಳನ್ನು ಅಥವಾ ಸ್ಫಟಿಕ ಮಾಲೆಗಳನ್ನು ಇಟ್ಕೋಬೇಕು ಜಪ ಮಾಡಬೇಕಾದ್ರೆ. ನೋಡಿ, ಯಾವತ್ತೂ ಅಷ್ಟೇ ನೋಡಿ, ಇದಕ್ಕೆ ಗುರುಮಣಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದು ಆರಂಭ ಮತ್ತು ಅಂತ್ಯವನ್ನು ಸೂಚಿಸುತ್ತೆ. ಯಾವತ್ತೂ ನೋಡಿ, ಜಪ ಮಾಡಬೇಕಾದ್ರೆ ಕೆಲವರು ಈ ಬೆರಳಿನಲ್ಲಿ ಅಂದರೆ ಅಂಗುಷ್ಟದ ಬೆರಳಿನಲ್ಲಿ ಜಪ ಮಾಡ್ತಾ ಇರ್ತಾರೆ, ಹೀಗೆ ಮಾಡ್ತಿರ್ತಾರೆ. ಯಾವತ್ತೂ ಹಾಗೆ ಮಾಡಬಾರ್ದು. ಜಪ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ಆಯಿತಾ ಮಧ್ಯದ ಬೆರಳು ಹಾಗೂ ತೋರು ಬೆರಳುಗಳನ್ನು ಬಳಸಿ ಈ ರೀತಿಯಾಗಿ ಜಪವನ್ನು ಮಾಡಬೇಕು. ಆಯಿತಾ? ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಈ ರೀತಿ ಜಪ ಮಾಡಬೇಕು. ಈ ಜಪ ಮಾಡಬೇಕಾದ್ರೆ ಈ ಕೈಯೂ ಅಷ್ಟೇ ನೋಡಿ, ಎಲ್ಲಿರಬೇಕು, ನಮ್ಮ ಹೃದಯದ ಹತ್ರ ಇರಬೇಕು. ನಮ್ಮ ಹೃದಯದ ಹತ್ರ ಇದ್ದು ನೋಡಿ, ಯಾವತ್ತು ನಾವು ಜಪ ಮಾಡೋದು ಇನ್ನೊಬ್ಬರು ಕಾಣಬಾರ್ದಂತೆ. ಹಾಗಾಗಿ ನಾವೇನು ಮಾಡಬೇಕು, ಅದಕ್ಕೆ ಒಂದು ಬಟ್ಟೆಯನ್ನು ಹೀಗೆ ಮುಚ್ಕೋಬೇಕು. ಮುಚ್ಕೊಂಡು ನಮ್ಮ ಹೃದಯ ಭಾಗದಲ್ಲಿ ಆಯಿತಾ ಮನಸ್ಸಿನಿಂದ ಹೇಳಬೇಕು. ಈ ರೀತಿಯಾಗಿ ಮಂತ್ರಗಳನ್ನು ಜಪ ಮಾಡಬೇಕು. ಅದು ಆಯಿತಾ ದೇವರಿಗೆ ಸಮರ್ಪಣೆ ಆಗುತ್ತೆ. ಅಥವಾ ನಮಗೆ ಎಲ್ಲರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ, ಅಥವಾ ಇನ್ನೆಲ್ಲಾದರೂ ನಾವು ಆಯಿತಾ ಎಲ್ಲ ಹೊರಗಡೆ ಆಫೀಸಲ್ಲಿದ್ದೀವಿ, ರುದ್ರಾಕ್ಷಿ ತೊಗೊಂಡೋಗೋಂಗಿಲ್ಲ ಆಯಿತಾ, ಅಥವಾ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ, ಅಥವಾ ಅಲ್ಲಿ ಫ್ಲೈಟ್ಗಳಲ್ಲಿ ಕೆಲವೊಂದು ಕಡೆ ಅಲೋ ಇರೋದಿಲ್ಲ. ಆಗೇನು ಮಾಡಬೇಕು ಅಂದರೆ, ಈಗ ನೋಡಿ ಈಗೆಲ್ಲ ಬಂದುಬಿಟ್ಟಿದೆ ಸುಲಭ ಸಾಧನ ಆಯಿತಾ. ನೋಡಿ, ಕೌಂಟರ್ ನೋಡಿ, ಇದು ಈ ರೀತಿಯಾದಂಥ ಶೂನ್ಯ ಸಂಖ್ಯೆಗಳಲ್ಲಿರುತ್ತೆ. ಓಂ ನಮಃ ಶಿವಾಯ 1 ಗೊತ್ತಾಯ್ತಾ. ಈ ರೀತಿಯಾಗಿ ಕೌಂಟರ್ಗಳನ್ನು ಬಳಸಬೇಕು ಆಯಿತಾ. ಅಥವಾ ಈ ರೀತಿಯಾದಂಥ ರಬ್ಬರ್ ಕೌಂಟರ್ಗಳು ಕೂಡ ಬಂದುಬಿಟ್ಟಿದೆ. ಗೊತ್ತಾಯ್ತಾ. ಓಂ ನಮಃ ಶಿವಾಯ ಇದನ್ನು ಕೂಡ ಬಳಸಬೇಕು. ಹಾಗಾಗಿ ಆಧುನಿಕ ಏನೇನು ವಸ್ತುಗಳು ಬರುತ್ತೋ ಅದನ್ನು ಕೂಡ ಸದ್ಬಳಕೆ ಮಾಡ್ಕೋಬೇಕು ಸಮಯ ಇದ್ದಾಗ. ಗೊತ್ತಾಯ್ತಾ. ಅಥವಾ ನಮಗೆ ಅವಕಾಶಗಳಿದೆ ಅಂದಾಗ ಸಾಧ್ಯವಾದಷ್ಟು ರುದ್ರಾಕ್ಷಿ ಮಣಿಗಳನ್ನು, ಸ್ಫಟಿಕ ಮಾಲೆಗಳನ್ನು ಧಾರಣೆ ಮಾಡೋದು ವಿಶೇಷ. ಹಾಗೆ ಜಪವನ್ನು ಎಷ್ಟು ಮಾಡಬೇಕು, ಗಾಯತ್ರಿ ಮಂತ್ರ ಕನಿಷ್ಠ 12 ಮಾಡಬೇಕು. 10 ಮಾಡಲೇಬೇಕು, 12 ಮಾಡಿದ್ರೆ ಶ್ರೇಷ್ಠ. ಅಥವಾ 28, 108, 54 ಈ ರೀತಿಯಾಗಿ ಕನಿಷ್ಠ ಜಪಗಳನ್ನು ಮಾಡಬೇಕು. ಯಾವತ್ತು ನೋಡಿ 3 ಮಂತ್ರಗಳನ್ನು ಉಪದೇಶ ತಗೊಂಡಿರ್ತಾರೆ. ಗೊತ್ತಾಯ್ತಾ. 3 ಮಂತ್ರ ಅಂದರೆ ಪಾಠಶಾಲೆಗಳಿದ್ದವರು ನೋಡಿರ್ತೀರಾ ಆಯಿತಾ. ಉದಾಹರಣೆ 108 ಗಾಯತ್ರಿ ಮಾಡಿದ್ರೆ 216 ಅಷ್ಟಾಕ್ಷರಿ ಮಾಡಬೇಕು, 432 ಪಂಚಾಕ್ಷರಿ ಮಾಡಬೇಕು. ನೋಡಿ, ಜಪ ಮಾಡಬೇಕಾದ್ರೆ ನೋಡಿ ಕೈಯಲ್ಲಿ ಹೇಗೆ ಜಪ ಮಾಡೋದು, ಸಂಖ್ಯೆಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂದರೆ ನೋಡಿ, 1, 2, 3, 4, 5, 6, 7, 8, 9, 10, 11, 12 12 × 9 12 9 108 ಈ ರೀತಿಯಾಗೂ ಜಪ ಮಾಡಬಹುದು. ಶುಭವಾಗಿ.